ಇವತ್ತು ನಾವೆಲ್ಲ ಒಂದು ದೊಡ್ಡ ಚಿತ್ರನಟಿ, ತಂದೆ ಆದಂಥ ಬಿರುದುಗಳನ್ನು ಪಡೆದಂಥ ಎಲ್ಲ ನಮ್ಮ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಭಾಳ ಪ್ರಮುಖವಾದಂಥ ಕಲಾವಿದರ ಜೊತೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ, ಒಬ್ಬೊಬ್ಬರ ಜೊತೆನೂ 25-25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅಪಾರವಾದಂಥ ಕೀರ್ತಿಯನ್ನು ಪಡ್ಕೊಂಡಂಥ ಒಂದು ನಮ್ಮ ಊರಿನ ಮಗಳು. ಇಡೀ ಕರ್ನಾಟಕ ಸರ್ಕಾರ ಮತ್ತು ದಕ್ಷಿಣ ಭಾರತ ಎಲ್ಲ ಕಲಾಭಿಮಾನಿಗಳು ಇವತ್ತು ಭಾಳ ಗೌರವದಿಂದ ಅವ್ರಿಗೆ ನಮನವನ್ನು ಅರ್ಪಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಬಿ ಸರೋಜಾದೇವಿಯವರು ಭಾಳ ನನಗೆ ಚಿಕ್ಕದ್ರಿಂದ ಪರಿಚಯ. ಚಿಕ್ಕದ್ರಿಂದ ಅಂದರೆ ಒಂದು 81-82ರಿಂದ ಕೂಡ ನನಗೆ ಭಾಳ ಹತ್ತಿರದಿಂದ ಬಲ್ಲೆ. ನಾನು ಹೊಸದಾಗಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ನನ್ನ ಕರೆದು ನೀನು ಯಾವ್ದಾದ್ರು ಫಿಲಮಲ್ಲಿ ಆ್ಯಕ್ಟ್ ಮಾಡ್ಬೋದು ಕಣೋ ಅಂತ ಹೇಳ್ತಿದ್ರು. ಭಾಳ ಆತ್ಮೀಯಾಗಿ ನಮ್ಮ ಜಿಲ್ಲೆಯವರವರು. ಇವತ್ತು ಕೊನೆಗೆ ಅವರ ಅಂತಿಮ ಸಂಸ್ಕಾರವನ್ನು ಕೂಡ ಅವರ ಸ್ವಂತ ಊರಿನಲ್ಲೇ ಇವತ್ತು ದಶವಾರದಲ್ಲಿ ಮಾಡಿ ಅವರು ಇಲ್ಲಿ ಆಯ್ಕೆ ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷವನ್ನು ತಂದಿದೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಅಂತ. ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಮಾಡಿದಂಥ ಕೀರ್ತಿ ಕೆಲಸಗಳು ಇವತ್ತು ಶಾಶ್ವತವಾಗಿ ಉಳ್ಕೊಂಡಿದೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ ಭಾರತ ಸರ್ಕಾರದ ಪದ್ಮವಿಭೂಷಣ್ ಪ್ರಶಸ್ತಿ ಈ ವಯಸ್ಸಿನಲ್ಲಿ, ಆ ವಯಸ್ಸಿನಲ್ಲಿ ಯಾರೂ ಕೂಡ ಪಡ್ಕೊಂಡಿರಲಿಲ್ಲ ಆ ಕಾಲದಲ್ಲಿ. ಅಂಥದನ್ನು ಅವರು ಪಡ್ಕೊಂಡು 2 ದೊಡ್ಡ ರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಅವರು ಪಡ್ಕೊಂಡು ಇವತ್ತು ಅವರು ಸೇವೆಯನ್ನು ಮಾಡಿಕೊಂಡು ನಮಗೆಲ್ಲ ಹೆಸರನ್ನು ತಂದಿದ್ದಾರೆ. ಅನೇಕ ನಮ್ಮ ಯೋಗೇಶ್ವರು ಕೂಡ ಅವರ ಹೆಸರಿನಲ್ಲಿ ಒಂದು ದೊಡ್ಡ ಹೆಸರಿಡೋಂಥ ಕೆಲಸವನ್ನು ಉಳ್ಕೊಳ್ಳೋಂಥ ಯಾವುದಾದ್ರು ರಸ್ತೆಗಳಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳೋಂಥ ಬೇಕು ಅಂತೇಳಿ ನನ್ನ ಹತ್ರ ಒತ್ತಾಯ ಕೂಡ ಮಾಡಿದ್ದಾರೆ. ನಾನು ಮುಂದಿನ ದಿನದಲ್ಲಿ ಬೀಡಿಯಲ್ಲಿ ಇಲ್ಲಾಂದರೆ ಕಾರ್ಪೊರೇಷನಲ್ಲಿ ನಮ್ಮ ಸರ್ಕಾರದಲ್ಲಿ ಚರ್ಚೆ ಮಾಡಿ ಅವರ ಹೆಸರು ಉಳ್ಕೊಳ್ಳೋ ರೀತಿಯಲ್ಲಿ ನಾನು ಖಂಡಿತ ಮಾಡ್ತೇನೆ. ಗ್ರಾಮೀಣ ಪ್ರದೇಶದಿಂದ ಹುಟ್ಟುಕೊಂಡು ಅವರು ಮಾಡಿದಂಥ ಅಪಾರವಾದಂಥ ಕಲಾ ಸೇವೆ, ಯಾವತ್ತೂ ಕೂಡ ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಒಂದು ಕೂಡ ಎಲ್ಲೂ ಕೂಡ ಅವರು ಮಾಡಲಿಲ್ಲ. ಎಲ್ಲ ವರ್ಗದ ಜನರು ಕೂಡ ಭಾಳ ಪ್ರೀತಿಯಿಂದ, ಗೌರವದಿಂದ ಕರ್ನಾಟಕ ರಾಜ್ಯದ ಅನೇಕ ಸಮಸ್ಯೆಗಳು ಬಂದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ಭಾಗಿಯಾಗಿ ಕರ್ನಾಟಕ ರಾಜ್ಯದ ಹಿತವನ್ನು ಕಾಪಾಡಿದ್ದು ಮತ್ತು ಕಲೆಗೆ ಹೆಚ್ಚಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದನ್ನು ಕೂಡ ನಾವೆಲ್ಲ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕಾಗ್ತದೆ. ಅವರ ದೊಡ್ಡ ಭಾಳ ಅಭಿಮಾನಿ ಬಳಗ ಕೂಡ ಇವತ್ತು ನಿಮ್ಮ ಕಣ್ಣುಗಳು, ನಿಮ್ಮ ಕ್ಯಾಮ್ರಾಗಳೇ ಇವತ್ತು ಸಾಕ್ಷಿಯಾಗಿದೆ. ನಾನು ಸರ್ಕಾರದ ಪರವಾಗಿ ಈ ಜಿಲ್ಲೆಯವನಾಗಿ ನಿನ್ನೆ ನಮ್ಮ ಯೋಗೇಶ್ವರು ಕೂಡ ಸರ್ಕಾರಿ ಗೌರವ ಸಲ್ಲಿಸಬೇಕು ಅಂತೇಳಿ ನನ್ನ ಹತ್ರ ಹೇಳಿದ್ರು. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇಲ್ಲ ಖಂಡಿತ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೋ. ಪ್ರತಿಮೆ ಮುಖ್ಯ ಅಲ್ಲ, ನಾವು ಮುಂದಿನ ದಿನದಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡ್ತೇವೆ. ಅವ್ರ ಹೆಸರು ಉಳ್ಕೊಳ್ಳೋ ರೀತಿಯಲ್ಲಿ ನಾವೇನು ಮಾಡಬೇಕು ಆ ಕೆಲಸವನ್ನು ನಾವು ಮಾಡ್ತೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರೆಲ್ಲ ಅಭಿಮಾನಿಗಳಿಗೆ ಈ ದೊಡ್ಡ ಒಂದು ನಾಯಕಿಯನ್ನು ನಾವು ಕಳ್ಕೊಂಡಿದ್ದೇವೆ. ಅವರ ಮುಂದಿನ ಪೀಳಿಗೆಗೆ ಅವರ ಅಭಿನಯ ಕೆಲವರಿಗೆ ಯುವಕರಿಗೆ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ.